ಧಾರವಾಡದ ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ದೇವಸ್ಥಾನವಾಗಿದೆ. ಪ್ರತಿದಿನ ಈ ದೇವಸ್ಥಾನಕ್ಕೆ ಸಾವಿರಾರು ಜನ ಬಂದು ರಾಮ ಭಕ್ತ ಹನುಮನ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಇಂತಹ ಪ್ರಸಿದ್ಧ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಹೊಂದಲಿದೆ. ಇದಕ್ಕಾಗಿ ಶಾಸಕ ಅರವಿಂದ ಬೆಲ್ಲದ 10 ಕೋಟಿ ರೂಪಾಯಿ ಅನುದಾನ ತಂದು ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇದಷ್ಟೇ ಅಲ್ಲ, ಧಾರವಾಡದ ಟೋಲ್ ನಾಕಾದಿಂದ ನುಗ್ಗಿಕೆರೆವರೆಗೆ ಇರುವ ರಸ್ತೆಯನ್ನು ಟೆಂಡರ್ ಶೋರ್ ರಸ್ತೆಯನ್ನಾಗಿ ಪರಿವರ್ತಿಸಿ ಆ ಮೂಲಕ ಸಾರ್ವಜನಿಕರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡುವ ಉದ್ದೇಶ ಶಾಸಕ ಬೆಲ್ಲದ ಅವರದಾಗಿದೆ. ಈ ರಸ್ತೆ ನಿರ್ಮಾಣಕ್ಕೆ ಅಂದಾಜು 40 ಕೋಟಿ ರೂಪಾಯಿ ಅನುದಾನ ವೆಚ್ಚವಾಗಲಿದ್ದು, ಕೇಂದ್ರ ಸರ್ಕಾರದ ವಿಶೇಷ ನಿಧಿಯಿಂದ ಈ ಕಾಮಗಾರಿಗಳು ನಡೆಯಲಿವೆ ಎಂದು ಶಾಸಕ ಅರವಿಂದ ಬೆಲ್ಲದ ತಿಳಿಸಿದ್ದಾರೆ. ಇನ್ನು ಈಗಾಗಲೇ ಟೆಂಡರ್ ಶೋರ್ ರಸ್ತೆ ನಿರ್ಮಾಣದ ಬಗ್ಗೆ ಹಾಗೂ ಆಂಜನೇಯ ದೇವಸ್ಥಾನದಲ್ಲಿ ನಡೆಯಬೇಕಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸ್ಥಳವನ್ನು ಶಾಸಕ ಬೆಲ್ಲದ ವೀಕ್ಷಿಸಿದ್ದಾರೆ. ನಮ್ಮ ಧಾರವಾಡದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತಂದ್ರೆ ನುಗ್ಗಿಕೆರೆ ಹನುಮಪ್ಪನ ದೇವಸ್ಥಾನ. ಇಲ್ಲಿ ಧಾರವಾಡ ಮತ್ತು ಸುತ್ತಮುತ್ತಲಿನ ಇದ್ದಂಥ ಎಲ್ಲ ಜನರಿಗೆ ಪ್ರತಿ ಶನಿವಾರ ನುಗ್ಗಿಕೆರೆ ತನಕ ನಡ್ಕೊತ ಹೋಗಿ ಹನುಮಪ್ಪನ ದರ್ಶನ ತೆಗೆದುಕೊಂಡು ಬರುವಂಥ ಒಂದು ಪದ್ಧತಿ ಐತಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಹನುಮಪ್ಪನ ಗುಡಿಗೆ ಹೋಗ್ತಾರೆ, ಆದರೆ ಈ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ರಸ್ತೆ ಪಕ್ಕದಲ್ಲಿ ಸರಿಯಾದ ಹೋಗಲಿಕ್ಕೆ ಮಾರ್ಗ ಇದ್ದಿದ್ದಿಲ್ಲ. ಆಮೇಲೆ ವಿಶೇಷವಾಗಿ ಸಂಜೆ ಟೈಮ್ದಾಗ ಹೋಗೋದಕ್ಕೆ ರಸ್ತೆ ಬಾಜುಕದು ಭಾರಿ ಅನ್ಸೇಫ್ ಆಗ್ತಿತ್ತು. ಹಾಗಾಗಿ ನಮ್ಮ ಈ ಯಾತ್ರಾ ಸ್ಥಳವನ್ನು ಅಭಿವೃದ್ಧಿನೂ ಪಡಿಸ್ಬೇಕು. ಯಾರು ನಡ್ಕೊತ ಹನುಮಪ್ಪನ ಗುಡಿ ತನಕ ಹೋಗ್ತಾರೆ ಅದನ್ನು ಕೂಡ ಆಗಬೇಕು. ಅದಲ್ಲದೆ ನಮ್ಮ ಧಾರವಾಡಕ್ಕೆ ಎಂಟ್ರಿ ಆಗುವಂಥ ಇದೊಂದು ಪ್ರಮುಖ ರಸ್ತೆ. ಈ ರಸ್ತೆ ಒಂದು ಸುಂದರವಾಗಿರ್ಬೇಕಂಥೇಳಿ ಈ ಎಲ್ಲ ಉದ್ದೇಶ ಇಟ್ಕೊಂಡು 40 ಕೋಟಿ ರೂಪಾಯಿದಲ್ಲಿ ಇವತ್ತು ನಮ್ಮ ಹುಬ್ಬಳ್ಳಿ ಟೋಲ್ ನಾಕ ಅಂತ ಏನಂತೇವೆ, ಆ ಟೋಲ್ ನಾಕಾದಿಂದ ಹಿಡ್ಕೊಂಡು ನುಗ್ಗಿಕೆರೆ ಹನುಮಪ್ಪನ ದ್ವಾರ ಬಾಗಿಲ ತನಕ ಈ ರಸ್ತೆ ಅಭಿವೃದ್ಧಿ ಕಾರ್ಯನ ಇದರಲ್ಲಿ ತೆಗೆದುಕೊಂಡಿದ್ದೆ. 40 ಕೋಟಿ ರೂಪಾಯಿದಲ್ಲಿ ಇದು ಟೆಂಡರ್ ಶೋರ್ ಸ್ಪೆಸಿಫಿಕೇಷನ್ ಪ್ರಕಾರ ಆಗ್ತಿರುವಂಥ ರಸ್ತೆ. ಉತ್ತಮವಾದ 12 ಮೀಟರಿನ ಕಾಂಕ್ರೀಟ್ ರಸ್ತೆ ಆಗ್ತೈತಿ. ಆಮೇಲೆ ಅದ್ರ ಪಕ್ಕದಲ್ಲಿ ಒಳ್ಳೆಯ ಫುಟ್ಪಾತ್ ಆಗ್ತೈತಿ, ಲೈಟಿಂಗ್ ಆಗ್ತೈತಿ, ಮತ್ತು ಸ್ವಲ್ಪ ಡಿಸ್ಟೆನ್ಸ್ ಆದಮೇಲೆ ಕುತ್ಕೊಳ್ಳೋಕೆ ಕುರ್ಚಿಗಳನ್ನು ಕೂಡ ನಾವು ಮಾಡ್ತೀವಿ. ಆಮೇಲೆ ಸ್ವಲ್ಪ ಊರು ದಾಟಿದ ಮೇಲೆ ಅಲ್ಲದು ಸ್ವಲ್ಪ ಕುಡಿಯೋಕದು ನೀರಿಂದದು ವ್ಯವಸ್ಥೆ ಮಾಡ್ತೈತಿ. ನಮ್ಮ ಉದ್ದೇಶ ಏನಂತಂದ್ರೆ ಇಲ್ಲಿಂದ ಟೋಲ್ ನಾಕಾದಿಂದ ನುಗ್ಗಿಕೆರೆ ತನಕ 4 ಕಿಲೋಮೀಟ್ರ್ ರಸ್ತೆ ಆಗ್ತೈತಿ. ಟೋಲ್ ನಾಕ ಹತ್ತಿರ ತಮ್ಮ 2 ವೀಲರು ಅಥವಾ ಬಸ್ಗಳಿಂದ ಮೂಲಕ ಇಳಿದು ಅಥವಾ ಕಾರನ್ನು ಅಲ್ಲೇ ನಿಲ್ಲಿಸಿ ನುಗ್ಗಿಕೆರೆ ಹನುಮಪ್ಪನ ತನಕನೂ ಜನ ನಡ್ಕೊತ ಇಲ್ಲಿಂದ ಹೋಗ್ಬೇಕು ಅಥವಾ ವಾಪಸ್ ಬರಬೇಕು. ಅದೇ ರೀತಿ ಆ ಏನು ವಾಕಿಂಗ್ ಪಾತ್ ಐತಲ್ಲ ಅತ್ಯಂತ ಸೇಫ್ ಆಗಿರಬೇಕು, ಅತ್ಯಂತ ಸುರಕ್ಷಿತವಾಗಿರಬೇಕು. ಒಂದು ರೀತಿ ಸೋಷಿಯಲ್ ಗ್ಯಾದರಿಂಗ್ ಆಗುವಂಥ ಸ್ಪಾಟ್ ಇದು. 40 ಕೋಟಿ ರೂಪಾಯಿದಲ್ಲಿ ಈಗ ಆಗ್ತಿರುವಂಥ ಈ ರಸ್ತೆ ಅಲ್ಲಿಗೆ ನುಗ್ಗಿಕೆರೆ ಹೋಗಿ ಮುಟ್ಟಿದ ಮೇಲೆ ನುಗ್ಗಿಕೆರೆಯನ್ನು ಕೂಡ ನಾವು ನುಗ್ಗಿಕೆರೆಯ ಸ್ಥಳ ಹನುಮಂತ ದೇವರ ಗುಡಿಯ ಸುತ್ತಮುತ್ತಲಿನ ಜಾಗ ಅದನ್ನು ಸುಮಾರು 10 ಕೋಟಿ ರೂಪಾಯಿದಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡತ್ತೀವಿ. ಈ ರೀತಿ ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರ ಆಗೋದ್ರ ಮೂಲಕ ಹೆಂಗೆ ಪ್ರವಾಸದ ಅಭಿವೃದ್ಧಿ ಹೆಚ್ಚಾಗ್ತೈತಿ, ನಮ್ಮಲ್ಲಿ ಕೂಡ ರಾಮನ ಭಕ್ತನಾದ ಹನುಮಂತನ ಈ ಸ್ಥಳಕ್ಕೆ ಹೋಗಕ್ಕೆ ಇವತ್ತು ಈ ರಸ್ತೆ ಕೆಲಸ ಶುರು ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಕೇಂದ್ರ ಸರ್ಕಾರದ ವಿಶೇಷ ನಿಧಿಯಿಂದ ಇದನ್ನು ನಾವು ಮಾಡ್ತಾಯಿದ್ದೇವೆ. ಟೆಂಡರ್ ಶೋರ್ ರಸ್ತೆ ಸ್ಪೆಸಿಫಿಕೇಷನ್ ಪ್ರಕಾರ ಜನ ಅರ್ಬನ್ ಸಂಸ್ಥೆಯ ಸಹಾಯ ತೆಗೆದುಕೊಂಡು ಈ ರಸ್ತೆ ಡಿಸೈನನ್ನು ಮಾಡಿ ಅದ್ರ ಪ್ರಕಾರ ಅಭಿವೃದ್ಧಿ ಮಾಡ್ತಾರೆ.